ರಾಜೇಗೌಡರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ರಾಜೇಗೌಡರಿಗೆ ಸರ್ಕಾರ ಅಂತ ಸರ್ಕಾರ ಪೊಲೀಸ್ ಸರ್ಕಲಲ್ಲಿ ಹಾಕಿದ್ದು ಅದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದ್ದು ಅದು ಬಿದ್ದೋಗಿದ್ದರಿಂದ ನಮ್ಮವರು ಅದನ್ನು ತೆರವುಗೊಳಿಸಿದ್ರೆ ಅಲ್ವಾ ಬಿದ್ದೋಗಿದ್ದನ್ನ ತೆಗೆದು ಆಫೀಸಲ್ಲಿ ಇಟ್ಟಿದ್ದು. ಸೊ ಅದ್ರ ರಿಲೇಟೆಡು ಅವರು ಯಾಕೆ ತೆಗೆಸಿದ್ರಿ ಅಂತ ನಾವು ಅವ್ರಿಗೆ ಹೇಳಿದ್ವಿ. ನಾವು ವಾಪಸ್ ತೆಗೆಸಿದ್ವಿ. ಬಿದ್ದೋಗಿದ್ದು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಆಕ್ಸಿಡೆಂಟು ಒಂದು ಆಗಿದೆ ತೆಗೆದಿಟ್ಟಿದ್ದೀವಿ. ನೀವು ಅದನ್ನು ಕಂಟ್ರೋಲ್ ಅಂತ ನಾವು ಹೇಳಿದ್ವಿ. ಸೊ ಅದ್ರ ರಿಲೇಟೆಡ್ ಅವರು ಏನು ದೂರು ಕೊಟ್ಟಿದ್ದೀರಾ ಪೊಲೀಸ್ ಸರ್? ಅಟ್ಲೀಸ್ಟ್ ನಾವು ಎಂಪ್ಲಾಯೀಸ್ಗಳಿದ್ದೀವಿ. ವಿ ನೀಡ್ ಅಟ್ಲೀಸ್ಟ್ ಮಿನಿಮಮ್ ಬೇಸಿಕ್ ರೆಸ್ಪೆಕ್ಟ್. ಹಿಂಗೆ ಸೂಳೆ ಮಕ್ಕಳಂತೆಲ್ಲ ಬೈದರೆ ಹರ್ಟ್ಸ್ ಅಸ್. ಐ ಮೀನ್ ದೇ ಆರ್ ಬ್ರಿಂಗಿಂಗ್ ಅವರ್ ಪೇರೆಂಟ್ಸ್ ಇನ್ ದ ಪಿಕ್ಚರ್. ನಮ್ಮ ತಾಯಿ ಅವ್ರ ಬಗ್ಗೆ ನಮ್ಮ ಎಂಪ್ಲಾಯೀಸ್ಗಳ ತಾಯಿ ಬಗ್ಗೆ ಎಲ್ಲ ಮಾತಾಡ್ತೀವಿ. ಸೂಳೆ ಮಕ್ಕಳು ವಾಟ್ ಇಸ್ ದಟ್? ಸೊ ಆ ಥರದ್ದೆಲ್ಲ ಕೇಳೋದಕ್ಕೆ ನಾವು ಅವ್ರಿಗೆ ಹೇಳಿದ್ವಿ. ಹಿಂಗೆಲ್ಲ ಬೈಬೇಡಿ ಸರ್, ಏನಾದರೂ ಇದ್ದರೆ ಹೇಳಿ. ನಾನು ಹೇಳಿದೆ ಅದನ್ನು ಸರ್, ನಾನು ಪಿಕ್ಚರ್ಸ್ ಹಂಗೆ ಬೈದಿದ್ದರಿಂದ ನಮಗೂ ಎಲ್ಲರಿಗೂ ಹರ್ಟ್ ಆಗಿದೆ ಸರ್. ನಾವು ಅದನ್ನೆಲ್ಲ ಕೇಳಿಸ್ಕೊಳ್ಳೋಕ್ಕೆ ಹಿಂಸೆ ಆಗ್ತದೆ. ಸರಿ ಮೇಡಮ್, ಈಗ ನಿಮಗೆ ಕಾನೂನಲ್ಲಿ ದೂರು ಕೊಡ್ತೀರಾ ಅಥವಾ ಮೇಲಧಿಕಾರಿ ಹೇಳಿದ್ರೆ ಸುಮ್ಮನೆ ಮಾಡ್ತೀರಾ ಅಂತ ಪದ್ಧತಿ ಮೇಡಮ್ ಕೊಡ್ತಿದ್ರು. ನಾವಂತೂ ದೂರು ಕೊಡ್ತೀವಿ. ಸೂಳೆ ಮಕ್ಕಳು ಅಂತ ಬೈದಿದ್ದಾರೆ. ನಾವು ಸಾರ್ವಜನಿಕವಾಗಿ ಪೂರ್ತಿ ಸ್ವಚ್ಛತೆ ಆಗಿರಲಿ, ನೀರಾಗಿರಲಿ ಎಲ್ಲ ಸ್ಥಗಿತಗೊಳಿಸಿ ಕಚೇರಿ ಮುಂದೆ ಧರಣಿ ಕುತ್ಕೊಂಡಿದ್ದೀವಿ. ಅವರು ಯಾವ ಕಾರಣಕ್ಕೆ ಆ ರೀತಿ ಸೂಳೆ ಮಕ್ಕಳು ಅಂತ ಬೈದ್ರು ಅವ್ರು ಹೇಳಬೇಕು ಮುಂದೆ ಬಂದು. ನೋಡಿ ಸರ್, ಅವರು ಸರ್ಕಾರಿ ನೌಕರನ್ನ ಸೂಳೆ ಮಕ್ಕಳು ಅಂತ ಕರೆಯೋದಕ್ಕೆ ಅವ್ರು ಯಾರು? ಸರ್ಕಾರ ಅವ್ರ ಅಪ್ಪಂದ? ಸರ್ಕಾರ ವರ್ಕರ್ಸ್ ಅಂದ್ರೆ ಅವ್ರ ಮನೆ ಆಳ್ಗಳ. ಇದನ್ನ ಯಾರೇ ಆಗಲಿ ಅಧಿಕಾರಿಗಳ ಕ್ರಮ ತಗೊಂಡಿಲ್ಲ ಅಂದ್ರೆ ನಾವು ದಂಡಿ ಎತ್ತೋಳಲ್ಲ. ಎಷ್ಟು ದಿನನಾಗಲಿ ನಾವು ದಂಡಿ ಬಿಟ್ಕೊಳಲ್ಲ. ಸರ್ಕಾರ ನೌಕರು ಅಂದ್ರೆ ನಾವು ಕ್ಲೀನ್ ಮಾಡಿದ್ರೆ ಸರ್ಕಾರ ಇದು ಪ್ರಪಂಚ ಕ್ಲೀನ್ ಆಗಿರಲ್ಲ. ನಮ್ಮನ್ನ ಕ್ಯೂರ್ದಾಗ ಮಾತಾಡಿದ್ಮೇಲೆ ಸೂಳೆ ಮಕ್ಕಳು ಅಂದ್ಮೇಲೆ ನಾವ್ಯಾರು ಮಾಡ್ಬೇಕು? ಇದು ನಮ್ಗೆ ಅನುಕೂಲ. ಅವ್ರು ಬಂದು ಜವಾಬ್ದಾರಿ ಕೇಳ್ಕೊಂಡು ಇದು ಮಾಡಿದ್ರೆ ನಾವು ಇದು ಮಾಡ್ತೀವಿ, ಸ್ಟ್ರೈಕ್ ನಿಲ್ಲಿಸ್ತೀವಿ. ಇಲ್ಲಾಂದ್ರೆ ನಿಲ್ಸಲ್ಲ. ಎಷ್ಟೇ ದಿನಗಳಾದರೂ ಮತ್ತೆ ಈಗ ಮುಂದೆ ಏನು ಮಾಡ್ಬೇಕು ಅನ್ಕೊಂಡಿದ್ದೀವಿ ನಮ್ಮ ತಾವು? ಯಾವತ್ತು ಮೇಡಮ್? ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.